ನಮಸ್ಕಾರ. ನನ್ನ ಹೆಸರು ದಿತ್ಯ. ನಾನು ಒಂದು ವಾಸ್ತುಶಿಲ್ಪಿಯಾಗಿ ಕೆಲಸ ಮಾಡ್ತೀನಿ. ಅಂದ್ರೆ ನಾನು ಒಂದು ಆರ್ಕಿಟೆಕ್ಟ್. ಚಿಕ್ಕವಳಾಗಿದ್ದಾಗಿಂದಾನು ನಂಗೆ ಜನ ಇರೋ ರೀತಿ, ಅವ್ರು ಬದುಕಿರೋ ರೀತಿ, ಅವರು ಹೇಳೋ ಕಥೆಗಳು ಮತ್ತೆ ಈ ಕಥೆಗಳನ್ನ ಅವಕಾಶ ಕೊಟ್ಟಿರೋ ಸರೌಂಡಿಂಗ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇತ್ತು. ಇವಾಗ ಆರ್ಕಿಟೆಕ್ಟ್ ಆಗಿ ಈ ಕಥೆಗಳಲ್ಲಿ ಒಂದು ಚಿಕ್ಕ ಪಾತ್ರ ನಾನು ಆಡ್ತೀನಿ. ಹೆಂಗೆ? ನಾನು ಒಂದು ರೆಸಿಡೆನ್ಷಿಯಲ್ ಆರ್ಕಿಟೆಕ್ಟ್. ಅಂದರೆ ಮನೆಗಳಲ್ಲಿ ಕಟ್ಟನ ಹೆಲ್ಪ್ ಮಾಡ್ತೀನಿ. ಈ ಮನೆಗಳಲ್ಲಿ ನಾನು ಡಿಸೈನ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀನಿ, ಆಮೇಲೆ ಕೋಆರ್ಡಿನೇಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀನಿ. ಕಾಂಟ್ರಾಕ್ಟರ್ಸ್, ವೆಂಡರ್ಸ್, ಕ್ಲೈಂಟ್ಸ್ ಮೂಲಕ ಬ್ರಿಡ್ಜ್ ಆಗತ್ತೆ. ಇತಿಹಾಸದಲ್ಲಿ ಕೇಳಿರುವ ಬಹಳ ಘಟನೆಗಳು ನಾವು ಆರ್ಕಿಟೆಕ್ಚರ್ ಮೂಲಕ ನೋಡಬಹುದು. ಆರ್ಕಿಟೆಕ್ಚರ್ ನಮ್ಮ ಸಮಾಜದ ಕನ್ನಡಿ ಥರ ಆಡತ್ತೆ. ಅದು ಅದರದ್ದು ಪ್ರಾಪರ್ಟೀಸ್ ಥರ ಆಡತ್ತೆ. ಈ ಕಥೆಗಳಲ್ಲಿ ನಾವು ರಾಜರು ಅವ್ರ ಪ್ರದೇಶನವರು ಕಟ್ಸಿರೋ ಮಾನ್ಯುಮೆಂಟ್ಸ್ ಮೂಲಕ ಕಥೆಗಳು ಕಟ್ತೀವಿ. ಈ ಕಥೆಗಳು ಆರ್ಕಿಟೆಕ್ಚರ್ ಮೂಲಕನೇ ಸಿಕ್ಕಿರೋದು. ನಾವು ನಮ್ಮ ಹಿಸ್ಟ್ರಿ ಬುಕ್ಸ್ನಲ್ಲಿ ಗೋಲ್ ಗುಂಬಸ್ ಬಗ್ಗೆ ಓದಿದ್ದೀವಿ. ಈ ಗೋಲ್ ಗುಂಬಸ್ಸು ಆದಿಲ್ ಶಾ ಡೈನೆಸ್ಟಿನವರು ಕಟ್ಸಿರೋದು. ಅವರಿಗೆ ಒಂದು 20 ವರ್ಷ ತಗೊಂಡಿರ್ಬೋದು ಇದನ್ನ ಕಟ್ಸಿರೋದಕ್ಕೆ. ಯಾಕೆ ಇಷ್ಟು ಟೈಮ್ ತಗೊಂತು? ಆ ಕಾಲದಲ್ಲಿ ಗೋಲ್ ಗುಂಬಸ್ಸಿಂದು ಗುಮ್ಮಟ ಅತಿ ದೊಡ್ಡದಾಗಿ ಇತ್ತು. ಈ ಮಾನ್ಯುಮೆಂಟ್ಗೆ ಉಪಯೋಗಿಸಿರೋದು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತ. ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂದರೆ ಅರ್ಧ ಇಂಡಿಯನ್ ಸ್ಟೈಲ್ ಇರುತ್ತೆ, ಆಮೇಲೆ ಅರ್ಧ ಇಸ್ಲಾಮಿಕ್ ಸ್ಟೈಲ್ ಇರುತ್ತೆ. ಇದರಲ್ಲಿ ಉಪಯೋಗಿಸಿರೋದು ಆರ್ಚಸ್ಸು ಮತ್ತು ವೋಲ್ಟ್ಸು ಮತ್ತು ಗುಮ್ಮಟ ಅಂದರೆ ಡೋಮ್ಸ್ಗಳು, ಆಮೇಲೆ ಚಿಕ್ಕ ಚಿಕ್ಕ ಮೋಟಿವ್ಸ್ ಅಂದರೆ ಫ್ಲವರ್ ಪ್ಯಾಟರ್ನ್ ಅದೆಲ್ಲ ಅವರು ವಾಲ್ ಮೇಲೆ ಹಾಕಿರ್ತಾರೆ. ನಮ್ಮ ಅಕ್ಕಪಕ್ಕ ಸಿಗೋ ಸಾಮಾನ್ಯರಿಂದ ನಾವು ಗೋಲ್ ಗುಂಬಸ್ನ ಕಟ್ಸೋಣ. ಮನೆಯಿಂದ ತಂದಿರೋ ಟಿಫಿನ್ ಬಾಕ್ಸಿಂದ ಬೇಸ್ ಮಾಡೋಣ. ಸ್ಕೂಲಲ್ಲಿ ಸಿಗೋ ಚಾಕಿಂದ ಕಾಲಮ್ಸ್ ಹಾಕೋಣ. ಆಮೇಲೆ ಮನೆಯಿಂದ ತಂದಿರೋ ಕೊಕೊನಟ್ ಶೆಲ್ಲಿಂದ ನಾವು ಗುಮ್ಮಟ ಮಾಡೋಣ. ನಾವು ಈ ಗೋಲ್ ಗುಂಬಸ್ದು ಮೇಲ್ಗಡೆಯಿಂದ ನೋಡಿದ್ರೆ ಪ್ಲಾನ್ ಅಂತೀವಿ. ಆಮೇಲೆ ಸೈಡ್ಸಿಂದ ನೋಡಿದಾಗ ಇದನ್ನ ಎಲಿವೇಶನ್ ಅಂತೀವಿ. ಇದನ್ನ ಅರ್ಧ ಕಟ್ ಮಾಡಿದಾಗ ಇದನ್ನ ಸೆಕ್ಷನ್ ಅಂತ ಅಂತೀವಿ. ನಮ್ಮ ಗೋಲ್ ಗುಂಬಸ್ನ ಪ್ಲ್ಯಾನಿಂದ ನೋಡೋಣ. ಈ ಪ್ಲ್ಯಾನಲ್ಲಿ ನಿಮಗೆ ಕಾಣಿಸುತ್ತೆ ಇದು ಒಂದು ಸ್ಕ್ವೇರ್. ಈ ಸ್ಕ್ವೇರ್ನಲ್ಲಿ 4 ಸೈಡಲ್ಲಿ ಟ್ರಯಾಂಗಲ್ಸ್ ಆಗಿವೆ. ಇವಾಗ ನಾವು ಈ ಸ್ಕ್ವೇರನ್ನು 3 ಭಾಗದಲ್ಲಿ ಡಿವೈಡ್ ಮಾಡೋಣ ಈಕ್ವಲಿ. ಅಂದರೆ ಇದು ಬಾಕ್ಸ್ 12 ಸೆಂಟಿಮೀಟರ್ ಅಂದರೆ ನಮ್ಮ 3 ಭಾಗ 4 ಸೆಂಟಿಮೀಟರ್ ಆಗುತ್ತೆ. ಈ ಟ್ರಯಾಂಗಲ್ನ ಏನಂತಾರೆ? 2 ಸೈಡೂ ಸೇಮ್ ಆಗಿದ್ದಾಗ ಈ ಟ್ರಯಾಂಗಲ್ನ ಐಸಾಸಿಲಿಸ್ ಟ್ರಯಾಂಗಲ್ ಅಂತ ಅಂತೀವಿ. ಈ ಐಸಾಸಿಲಿಸ್ ಟ್ರಯಾಂಗಲಿನ ಪ್ರಾಪರ್ಟೀಸ್ ಅಂದರೆ ಇದು 90 ಡಿಗ್ರಿ, ಆಮೇಲೆ ಇವೆರಡೂ ಸೇಮು, ಸೊ ಅದಕ್ಕೆ ಇದು 45 ಡಿಗ್ರಿ, ಆಮೇಲೆ 45 ಡಿಗ್ರಿ ಆಗುತ್ತೆ ಅಲ್ವಾ? ಈ ಗೋಲ್ ಗುಂಬಸ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾಗ ನಮಗೆ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಕನ್ಸ್ಟ್ರಕ್ಷನ್ಗೆ ಈ ಪಾಯಿಂಟ್ಸ್ಗಳು ಹೇಗೆ ಸಿಗುತ್ತೆ? ನಮಗೆ ಈ ಟ್ರಯಾಂಗಲಿಂದು ಡಿಮೆನ್ಷನ್ಸ್ ಗೊತ್ತಾಗಿದೆ, ಅದಕ್ಕೆ ನಾವು ಈ ಆಕ್ಟೋಗಾನ್ನ ಮಾಡ್ಬೋದು. ಆಕ್ಟೋಗಾನ್ ಅಂದರೆ ಒಂದು ಶೇಪು ವಿತ್ 8 ಈಕ್ವಲ್ ಸೈಡ್ಸ್ ಅಂದರೆ ಈಕ್ವಲ್ ಆಕ್ಟೋಗಾನ್ ಆಗೋಗಿದೆ. ಇವಾಗ ಈ ಆಕ್ಟೋಗಾನ್ನ ಉಪಯೋಗಿಸ್ಕೊಂಡು ನಾವು 2 ಸ್ಲಾಂಟಾಗೆ ಸ್ಕ್ವೇರ್ ಮಾಡ್ಬೋದು. ಈ ಸ್ಲಾಂಟಾಗಿ ಸ್ಕ್ವೇರ್ ಮಾಡಿದಾಗ ನಮಗೆ ಒಂದು ಚಿಕ್ಕದು ಆಕ್ಟೋಗಾನ್ ಮತ್ತೆ ಸಿಗತ್ತೆ ಅಲ್ವಾ? ಇವಾಗ ಈ ಆಕ್ಟೋಗಾನ್ನ ಉಪಯೋಗಿಸ್ಕೊಂಡು ನಮಗೆ ನಮ್ಮದು ಸೆಂಟರ್ ಸಿಗ್ಬೋದು. ಇವಾಗ ಈ ಸೆಂಟರ್ ಸಿಕ್ಕಿದೆ, ಆದರೆ ಈ ಒಳಗಡೆದು ಸರ್ಕಲ್ ಹೆಂಗೆ ಮಾಡೋಣ? ಈ ಸರ್ಕಲ್ ಮಾಡೋಕ್ಕೆ ನಮಗೆ ಈ ಜಾಮೆಟ್ರಿನ ಅರ್ಥ ಮಾಡಿಸ್ಕೋಬೇಕು. ಇವಾಗ ಈ ಆಕ್ಟೋಗಾನ್ ಸಿಕ್ಬಿಟ್ಟಿದೆ, ಆದರೆ ಒಳಗಡೆದು ಸರ್ಕಲ್ ಹೆಂಗೆ ಮಾಡೋದು? ಆ ಸರ್ಕಲ್ ಮಾಡೋಕ್ಕೆ ಮೊದಲು ನಮ್ಮ ಪ್ಯಾರಲೋಗ್ರಾಮ್ಸ್ ಮತ್ತು ಕ್ಯೂಬ್ಸ್ ಇಂದು ಲಾಜಿಕ್ ಉಪಯೋಗಿಸ್ಕೊಂಡು ಕಲಿಬೇಕು. ಇವಾಗ ನಮಗೆ ಗೊತ್ತು ಒಂದು 4 ಸೈಡೆಡ್ ಶೇಪ್ಗೆ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಸಿಗುತ್ತೆ ಅಂತ. ಸೊ ಈ ಆಕ್ಟೋಗಾನ್ನ ನಾವು 2 ಪ್ಯಾರಲೋಗ್ರಾಮ್ಸ್ ಆರ್ ಟ್ರಾಪಸಾಯ್ಡ್ಸ್ನಲ್ಲಿ ಡಿವೈಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗಲ್ನ ಹಾಕಿದ್ರೆ ಇದು 360 ಡಿಗ್ರಿ ಪ್ಲಸ್ 360 ಡಿಗ್ರಿ ಪ್ಲಸ್ 360 ಡಿಗ್ರಿ ಆಗುತ್ತೆ ಅಲ್ವಾ? ಸೊ ಈ ಒಂದು ಆ್ಯಂಗಲ್ ಹೆಂಗೆ ಗೊತ್ತಾಗುತ್ತೆ? ಈ ಒಂದು ಆ್ಯಂಗಲ್ ಗೊತ್ತಾಗೋಕ್ಕೆ ನಾವು 360 ಡಿಗ್ರಿ ಪ್ಲಸ್ 360 ಡಿಗ್ರಿ ಪ್ಲಸ್ 360 ಡಿಗ್ರಿ
ಡಿವೈಡೆಡ್ ಬೈ 8 ಆ್ಯಂಗಲ್ಸ್ ಮಾಡಿದಾಗ ನಮಗೆ ಈ 1 ಆ್ಯಂಗಲ್ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ಎಲ್ಲ ಆಕ್ಟಗಾನ್ದು ಎಕ್ಸ್ ಆ್ಯಂಗಲ್ ಒಂದೇ, ದಟ್ ಈಸ್ 135 ಡಿಗ್ರಿ. ಇವಾಗ ನಮಗೆ ಒಂದು ಆಕ್ಟಗಾನ್ದು ಆ್ಯಂಗಲ್ಲು ಎಷ್ಟು ಅಂತ ಗೊತ್ತಾಗಿದೆ. ಈ ಆ್ಯಂಗಲ್ ಗೊತ್ತಾದರೆ ನಮ್ಮದು MZY ಆ್ಯಂಗಲ್ಲು ಗೊತ್ತಾಗುತ್ತೆ. ಸೊ XYZ ಆ್ಯಂಗಲ್ ಎಷ್ಟು? ಸೊ ಈ ಸೆಂಟರಿಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಕ್ಕೆ ಈ ಆ್ಯಂಗಲ್ ಸಿಗತ್ತಾ? ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು? ಆವಾಗ ನಮಗೆ ಗೊತ್ತು ಟ್ರಯಾಂಗಲಿಂದು ಸಮ್ಮು 180 ಡಿಗ್ರಿ ಅಂತ. ಸೊ ಎಕ್ಸ್ ಈಕ್ವಲ್ಸ್ 180 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ ಎಕ್ಸ್ ಡಿಗ್ರಿ. ಸೊ ನಮಗೆ ಈ ಆ್ಯಂಗಲ್ ಸಿಗತ್ತಾ? ಈ ಆ್ಯಂಗಲ್ ಸಿಕ್ಕಿದಾಗ XY ಲೆಂತ್ ಸಿಗತ್ತಾ? ಈ XY ಲೆಂತ್ ಸಿಕ್ಕ ತಕ್ಷಣವೇ ನಮಗೆ ನಮ್ಮದು ಸರ್ಕಲ್ದು ರೇಡಿಯಸ್ ಸಿಗುತ್ತೆ. ಈ ರೇಡಿಯಸ್ ಉಪಯೋಗಿಸ್ಕೊಂಡು ನಾವು ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು. ಕಷ್ಟ ಅಲ್ವಾ ಇಷ್ಟೊಂದು ಜಾಮೆಟ್ರಿ? ಅದಕ್ಕೆ ಆ ಕಾಲದಲ್ಲಿ ಈ ಮಾನ್ಯುಮೆಂಟು ತುಂಬಾ ಕಾಂಪ್ಲೆಕ್ಸ್ ಅಂತ ಅಂತೀವಿ. ಬಿಲ್ಡಿಂಗ್ನ ಕಟ್ಸೋಕ್ಕೆ ನಮಗೆ ಎಷ್ಟು ಜನರು ಬೇಕು, ಎಷ್ಟು ಮೆಟೀರಿಯಲ್ ಬೇಕು, ಆಮೇಲೆ ಇದಕ್ಕೆ ಎಷ್ಟು ದುಡ್ಡು ತಗೊಳುತ್ತೆ ಅಂತ ಗೊತ್ತಾಗಬೇಕು. ಇದಕ್ಕೆ ನಾವು ಬಿಲ್ ಆಫ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಈ ಬಿಲ್ ಆಫ್ ಕ್ವಾಂಟಿಟೀಸ್ ಡಾಕ್ಯುಮೆಂಟ್ಸಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಇದನ್ನ ನಾವು ಬೇರೆ ಬೇರೆ ವೆಂಡರ್ಸ್ ಹತ್ರ ಕಳಿಸ್ಬಿಟ್ಟು ಅವ್ರದ್ದು ಎಸ್ಟಿಮೇಟ್ ಅಂತ ಸಿಗುತ್ತೆ. ಅದನ್ನ ಉಪಯೋಗಿಸ್ಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನಮಗೆ ಮೆಟೀರಿಯಲ್ ಎಷ್ಟು ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಮ್ಯಾಥಮ್ಯಾಟಿಕ್ಸ್ ಉಪಯೋಗಿಸ್ಕೊಂಡು ಸರ್ಫೇಸ್ ಏರಿಯಾಸ್, ವಾಲ್ಯೂಮ್ಸ್, ಪೆರಿಮೀಟರ್ ಬಗ್ಗೆ ಎಲ್ಲ ಉಪಯೋಗಿಸ್ಕೊಂಡು ನಾವು ಮೆಟೀರಿಯಲ್ ಕಂಡುಹಿಡಿತೀವಿ. ನಾವು ಕಟ್ಸಿರೋ ಈ ಚಿಕ್ಕ ಗೋಲ್ ಗುಂಬಸ್ಗೆ ಎಷ್ಟು ಮೆಟೀರಿಯಲ್ ಬೇಕು ಅಂತ ಗೊತ್ತಾಗ್ಸೋಣ. ಇವಾಗ 3 ಭಾಗದಲ್ಲಿ ಡಿವೈಡ್ ಮಾಡೋಣ. ಒಂದು ಈ ವಾಲ್ ಏರಿಯಾ, ಇನ್ನ ಒಂದು ಕಾಲಮ್ಸು, ಆ್ಯಂಡ್ 3ನೇದು ಈ ಡೋಮ್. ಮೊದಲನೇ ಭಾಗ ವಾಲ್. ಈ ವಾಲ್ಗೆ ಎಷ್ಟು ಬ್ರಿಕ್ಸ್ ಬೇಕು? ನಮ್ಮ ಬ್ರಿಕ್ಸ್ ಅಂದರೆ ಇರೇಸರ್ಸು. ಈ ಇರೇಸರ್ನ ನಾವು ಅಕ್ಕಪಕ್ಕ ಹಿಂಗೆ ಇಟ್ಟಾಗ ಎಷ್ಟು ಬೇಕಾಗತ್ತೆ? ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಇದಕ್ಕೆ ನಾವು ಈ ವಾಲಿಂದು ಸರ್ಫೇಸ್ ಏರಿಯಾ ಉಪಯೋಗಿಸ್ಕೊಂಡು ಈ ಬ್ರಿಕ್ಕಿಂದು ಸರ್ಫೇಸ್ ಏರಿಯಾ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದಾ? ನಂಬರ್ ಆಫ್ ಬ್ರಿಕ್ಸ್ ಈಕ್ವಲ್ ಸರ್ಫೇಸ್ ಏರಿಯಾ ಆಫ್ ದ ವಾಲ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ದ ಬ್ರಿಕ್. ಇದನ್ನ ಈ ಥರ ಬಾಂಡ್ನ ನಾವು ಕರೆಯೋದು ಸ್ಟ್ರೆಚರ್ ಬಾಂಡ್ ಅಂತ. ಇದು 1 ಬ್ರಿಕ್ ಥಿಕ್. ಇವಾಗ ನಾವು 2 ಬ್ರಿಕ್ ಥಿಕ್ ವಾಲ್ ಮಾಡೋಣ. ಅಂದ್ರೆ ನಾವು ಮೊದಲು ಇರೇಸರ್ಸ್ನ ಈ ತರ ಹಾರಿಜಾಂಟಲ್ ಆಗಿ ಇಡ್ಬಿಟ್ಟು ಅದರದ್ದು ಸೆಕೆಂಡ್ ಲೇಯರ್ನ ನಾವು ವರ್ಟಿಕಲ್ ಆಗಿ ಇಡ್ಬೋದು. ಹಿಂಗ್ ಮಾಡಿದಾಗ ಈ ತರ ಡಿಸೈನ್ನ ನಾವು ಇಂಗ್ಲಿಷ್ ಬಾಂಡ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬಾನೇ ವೆರೈಟೀಸ್ ಬರುತ್ತೆ. ಸೊ ಈ ವೆರೈಟೀಸ್ಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ವಾಲ್ ಥಿಕ್ನೆಸ್ಸು ಇಟ್ಕೊಂಡು ವಾಲ್ಯೂಮ್ ಆಫ್ ವಾಲ್ ಡಿಟರ್ಮೈನ್ ಮಾಡ್ಬೋದು. ಆಮೇಲೆ ವಾಲ್ಯೂಮ್ ಆಫ್ 1 ಇರೇಸರ್ ಡಿಟರ್ಮೈನ್ ಮಾಡ್ಬೋದು. ನಂಬರ್ ಆಫ್ ಬ್ರಿಕ್ಸ್ ಅಗೇನ್ ವಿಲ್ ಬಿ ವಾಲ್ಯೂಮ್ ಆಫ್ ವಾಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಇರೇಸರ್ ಅಲ್ವಾ? ನಮಗೆ ಇವಾಗ ಗೊತ್ತಾಗಿರೋದು 1 ವಾಲು. ನಮಗೆ ಇವಾಗ 4 ವಾಲಿಂದು ಮೆಜರ್ಮೆಂಟ್ಸ್ ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ವಾಲ್ ಆಯ್ತು. ನೆಕ್ಸ್ಟ್ ಬರೋದು ನಮ್ದು ಕಾಲಮ್. ನೀವು ಸಿಲಿಂಡರ್ದು ಪ್ರಾಪರ್ಟೀಸ್ ಉಪಯೋಗಿಸ್ಕೊಂಡು ಇದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ಸ್ ಉಪಯೋಗಿಸ್ಕೊಂಡು. ನೆಕ್ಸ್ಟ್ ಬರೋದು ನಮ್ದು ಡೋಮ್. ಇವಾಗ ಈ ಡೋಮ್ ಅಲ್ಲಿ ಥಿಕ್ನೆಸ್ ಇದೆ. ನಮ್ದು ಡೋಮ್ ಅಲ್ಲಿ ಎಷ್ಟು ಮೆಟೀರಿಯಲ್ ಬೇಕು ಅಂತ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈ ಡೋಮಿಂದು ಔಟರ್ ರೇಡಿಯಸ್ ತಗೊಂಡ್ಬಿಟ್ಟು ಇನ್ನರ್ ರೇಡಿಯಸ್ ತಗೊಂಡ್ಬಿಟ್ಟು 2 ಸ್ಫಿಯರ್ ಇಂದು ವಾಲ್ಯೂಮ್ನ ಕಂಡುಹಿಡಿದ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಿ ಅರ್ಧ ಮಾಡಿದ್ರೆ ನಮಗೆ ಡೋಮ್ ಇಂದು ಮೆಟೀರಿಯಲ್ ಗೊತ್ತಾಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ? ಆರ್ಕಿಟೆಕ್ಚರ್ ಬೇರೆ ಬೇರೆ ಕ್ಷೇತ್ರಗಳನ್ನು ಉಪಯೋಗಿಸ್ಕೊಂಡು ಈ ಬಿಲ್ಡಿಂಗ್ಸ್ಗಳೆಲ್ಲ ಮಾಡ್ತೀವಿ. ಅಂದರೆ ಲ್ಯಾಂಡ್ಸ್ಕೇಪ್ ಡಿಸೈನ್, ಲೈಟಿಂಗ್ ಡಿಸೈನ್, ಸೌಂಡ್ ಡಿಸೈನ್, ಆ ಥರ ತುಂಬಾನೇ ಕ್ಷೇತ್ರಗಳನ್ನ ಉಪಯೋಗಿಸ್ಕೋತೀವಿ. ಹೇಳ್ತಾರಲ್ವಾ, ಟು ಮೇಕ್ ಅ ಬಿಲ್ಡಿಂಗ್ ಅ ಮಾನ್ಯುಮೆಂಟ್
ಸಾಕಷ್ಟು ಜನಗಳು ಬೇಕು. ಟೀಮ್ ವರ್ಕ್ಸ್ ಅಲ್ವಾ?